ಶ್ರೀಧರ್ ಒಂದು ನಿಮಿಷ, ಕೋರ್ಟ್ ಹೇಳಿ ಅದನ್ನು. ಈಗ ವಾಷಿಂಗ್ ಮಿಷಿನ್ ಹಾಕೊಂಡು ನಾವು ಸೇರಿಸ್ಕೊಂಡ್ಬಿಟ್ಟಿದ್ದೀವಿ ಅಂತ ನಿಮ್ಮ ಮಾಡ್ತಿರ್ತಕ್ಕಂಥ ಆರೋಪ, ಇವ್ರು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಶಿಕ್ಷೆ ಆದರೆ ಜೈಲಿಗೆ ಹೋಗಲೇಬೇಕಲ್ಲ. ಕೋರ್ಟ್ಗೆ ಕಾಯಿರಿ ನೀವು. ಸೇರಿಸ್ಕೊಂಡ್ಬಿಟ್ರು ನೀವು ಸಂಕಟಕ್ಕೆ ಹೇಳ್ತಾ ಇದ್ದೀರಾ, ಹೊಟ್ಟೆವರಿಗೆ ಹೇಳ್ತಾ ಇದ್ದೀರಾ, ಬೇಸರಕ್ಕೆ ಹೇಳ್ತಾ ಇದ್ದೀರಾ. ಏನು ಅಮೂಲ್ಯ ರಕ್ತಗಳು ನಿಮ್ಮ ಪಾರ್ಟಿಯಿಂದ ಕಳ್ಸ್ಕೊಂಡು ಹೊರಟೋಯ್ತು ಅಂತ ನೀವು ಬೇಸರ ಪಡ್ಕೊಳ್ತಿದ್ದೀರಾ. ಯಾವುದಕ್ಕೂ ಬೇಸರ ಇಲ್ಲ. ಕೇಳೋದಿಷ್ಟೇನೆ, ನೀವು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಏನ್ ಹೇಳಿದ್ರಿ? ಭ್ರಷ್ಟಾಚಾರ ಮುಕ್ತ ಮಾಡ್ತೀವಿ, ಯಾವುದೇ ರಾಜಕಾರಣಿ ಮೇಲೆ ಯಾವುದೇ ಆರೋಪಗಳು ಹಗರಣಗಳಿದ್ದಂತೆ ಅಂತವ್ರನ್ನ ನಾವು ಬಿಜೆಪಿನಲ್ಲಿ ಇಟ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಿ ಅಲ್ವಾ? ಅಧಿಕಾರಕ್ಕೆ ಬಂದ್ರಿ ಅಲ್ವಾ? ಯಾರ ನೀವು ಭ್ರಷ್ಟಾಚಾರಿಗಳನ್ನಾಗಿ ತೋರಿಸಿದ್ರಿ ಕಾನೂನು ಮುಂದೆ, ಜನಗಳ ಮುಂದೆ, ಅಂತವ್ರು ಇವತ್ತು ನಿಮ್ ಜೊತೆ ಇದಾರಲ್ಲ ಸರ್. ಕೇಸ್ ನಡೀತದೆ, ನನ್ನ ಮೇಲೇನು ಕೇಸ್ ಇದ್ರೆ ನಡೀತದೆ ಸರ್. ನಾನು ಕನ್ವಿಕ್ಷನ್ ಆದ್ರೆ ಮಾತ್ರ ನಾನು ಅಪರಾಧಿ, ಜೈಲ್ಗೆ ಹೋಗ್ತೀನಿ ಬರ್ತೀನಿ. ಜೈಲ್ಗೆ ಹೋಗಿ ಬಂದಂತವ್ರು ಕೂಡ ಇವತ್ತು ನಿಮ್ ಜೊತೆ ಸಾವಿರಾರು ಕೋಟಿ ಸರ್, ಸಾವಿರಾರು ಕೋಟಿ ಇರುವಂತವ್ರು ನಿಮ್ ಜೊತೆ ಇದಾರೆ. ಇವತ್ತು ಅಜಿತ್ ಪವಾರ್ ನೀವು ಕರ್ಕೊಂಡಿಲ್ವಾ? ಹಿಮಂತ್ ಬಿಸ್ವಾ ಶರ್ಮಾ ಕರ್ಕೊಂಡಿಲ್ವಾ? ಎಷ್ಟು ಜನದ ಮೇಲೆ ಈ ತರ ಕೇಸುಗಳಿಲ್ವಾ? ನೀವು ಹೇಳೋದು ಹೆಂಗಿದೆ ಅಂದ್ರೆ ಶ್ರೀಧರ್, ಈಗ ನೀವು ಹೇಳೋದು ಹೆಂಗಿದೆ ಅಂದ್ರೆ, ಈ ಕೋರ್ಟಿನ ಪ್ರೊಸೀಡಿಂಗ್ಸ್ ಮೇಲೆ, ಕೋರ್ಟ್ ನೆಕ್ಸ್ಟ್ ಡೇಟ್ ಕೊಡೋದ್ರ ಮೇಲೆ, ಅಥವಾ ಕೋರ್ಟ್ ಅವ್ರನ್ನ ವಿಚಾರಣೆಗೆ ಕರೆಯೋ ವಿಚಾರದಲ್ಲಾಗಲಿ, ತೀರ್ಮಾನ ಮಾಡೋದ್ರಲ್ಲಾಗಲಿ, ಸಾಕ್ಷಿಗಳ ಕಲೆ ಹಾಕೋದ್ರಲ್ಲಾಗಲಿ ಬಿಜೆಪಿ ನೇರವಾಗಿ ಪಾತ್ರ ವಹಿಸ್ಬಿಟ್ಟಿದೆ ಅಂತ ನೀವು ಹೇಳ್ತಿರೋದು. ಕೋರ್ಟ್ಗೆ ನೀವು ತಡೆ ಒಡ್ಡಕ್ಕಾಗಲ್ಲ. ಬಿಜೆಪಿ ನೇರವಾಗಿ ಪಾತ್ರ ವಹಿಸಿದೆ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಹೆಂಗೆ ನಾನು ಹೇಳ್ತಾ ಇದ್ದೀನಲ್ಲ, ದುರುದ್ದೇಶ ಪೂರ್ವಕವಾಗಿ ಅಲ್ಲಲ್ಲ ಕೋರ್ಟ್ ಹಾಲಿಡೇಸ್ ಡಿಕ್ಲೇರ್ ಮಾಡಿದ್ರ ಅಂತ. ಎಲ್ಲಾನು ಇವತ್ತು ಕೋರ್ಟ್ನೇ ತೆಗ್ಸಿ ಏನೇನ್ ಮಾಡಿದ್ರಿ ಇಡೀ ದೇಶಕ್ಕೆ ಗೊತ್ತು. ಸುಪ್ರೀಂ ಕೋರ್ಟ್ ನ ಎಷ್ಟು ಗಂಟೆಗೆ ತೆಗ್ಸ್ರಿ, ಏನೇನ್ ಕಾನೂನುಗಳನ್ನ ನೀವು ರೂಪಿಸ್ಕೊಂಡ್ರಿ, ಎಲ್ಲಾರ್ಗೂ ಗೊತ್ತಿದೆ ವಿಚಾರ ಇದು. ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೊತ್ತಿಗೆ ನೀವು ಕೋರ್ಟ್ಗಳನ್ನ ಸುಪ್ರೀಂ ಕೋರ್ಟ್ ಯಾಕೆ ಸುಮ್ಮನೆ ಬಿಟ್ಬಿಡ್ತಂಗಾದ್ರೆ ಅವರೇ ಧ್ವನಿ ಎತ್ತಿದ್ದಾರೆ. ಅವರ ಧ್ವನಿಯನ್ನ ಕೂಡ ಅಡಗಿಸುವಂತ ಕೆಲಸ ಮಾಡಿದೆ. ಯಾಕೆ ಸರ್ ಎಷ್ಟು ಜನ ಹೈಕೋರ್ಟ್ ನ್ಯಾಯಮೂರ್ತಿಗಳು, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹೊರಗಡೆ ಬಂದು ನಮ್ಮ ಮೇಲೆ ರಾಜಕೀಯವಾಗಿ ದಾಳಿ ಆಗ್ತಾ ಇದೆ, ಕಾನೂನಿನ ಒಳಗಡೆ ಬರ್ತಾ ಇದ್ದಾರೆ, ಪೊಲಿಟಿಕಲ್ ರಾಜಕಾರಣ ತರ್ತಾ ಇದ್ದಾರೆ, ನಮ್ಮ ಮೇಲೆ ಒತ್ತಡ ಇದೆ ಅಂತ ಕೂಡ ಸಾಕಷ್ಟು ಜನ ಪ್ರೆಸ್ ಮೀಟ್ ಗಳನ್ನ ಮಾಡಿದ್ದಾರೆ. ಇದಕ್ಕೆ ಯಾರು ಉತ್ತರ ಕೊಟ್ಟಿಲ್ಲ. ಯಾರಾದ್ರೂ ಹೇಳಿದ್ರ? ಇಲ್ಲ ನಾವು ಬರ್ತಾ ಇಲ್ಲ, ಇದು ಸುಳ್ಳು ಆರೋಪ ಅಂತ ಯಾರಾದ್ರೂ ಹೇಳಿದ್ರ? ಒಪ್ಕೊಂಡ್ರಲ್ಲ ನೀವು, ಹೇಳ್ಬೇಕಾಗಿತ್ತಲ್ಲ ನೀವು. ಇಲ್ಲ ಈ ತರ ರಾಜಕೀಯ ಪ್ರೇರಿತ ಇಲ್ಲ, ನ್ಯಾಯಾಂಗ ವ್ಯವಸ್ಥೆ ಶುದ್ಧ ಇದೆ, ನಾವ್ ಯಾರಿಗೂ ಒತ್ತಡ ಆಗ್ತಾ ಇಲ್ವಾ ಅನ್ನೋದನ್ನ ಇಲ್ಲೂ ಕೂಡ ನೀವು ಹೇಳಿಲ್ಲ. ಇಡಿ ಕೇಸ್ಗಳ ಬಗ್ಗೆನೂ ಇದೇ ಆರೋಪನ ಇರೋದು. ನೋಡಿ, ನ್ಯಾಯಾಂಗ ವ್ಯವಸ್ಥೆ ಭಾರತ ದೇಶದಲ್ಲಿ ಚೆನ್ನಾಗೇ ಇದೆ, ಚೆನ್ನಾಗೇ ನಡೀತಾ ಇದೆ. ಸ್ಲೋ ಇದೆ ಅನ್ನೋದು ಎಲ್ಲರಿಗೂ ಇದು, ಯಾಕಂದ್ರೆ ಕೇಸ್ಗಳ ಒತ್ತಡ ಅಷ್ಟಿದೆ ಅಲ್ವಾ? ಸೊ ಇದನ್ನ ನಾವು ಎಷ್ಟು ಫಾಸ್ಟ್ ಆಗಿ ಮಾಡೋದಕ್ಕೆ ಅದಕ್ಕೆ ಮೇನ್ ಏನಾಗ್ಬೇಕು ಹೇಳಿ? ನಮ್ದು 3 ಅಂಗಗಳಲ್ಲಿ ಮೇನ್ ಅಂಗ ಯಾವುದು? ಲೆಜಿಸ್ಲೇಚರ್. ಆ ಲೆಜಿಸ್ಲೇಚರ್ ಅಂಗದಲ್ಲಿ ನೀವೇ ಹೇಳ್ದಂಗೆ ಇಷ್ಟು ಜನ ಕೇಸ್ ಇರೋರು ಇದ್ರೆ ಹೇಗೆ ಅದು ಮುಂದುವರಿಯುತ್ತೆ? ಸೊ ಇದು ಒಂದ್ ಕಡೆಯಿಂದ ಕ್ಲೀನ್ ಆಗಬೇಕು. ಫಸ್ಟ್ ಸ್ಟೆಪ್ ತಗೊಂಡಿದ್ದೇನೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್. ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಬಂದಿದೆ. ಈಗ ಕಾಂಗ್ರೆಸ್ ಅಂತ ಅವ್ರು ಏನಾದ್ರು ಹೇಳ್ಕೊಳ್ಳಿ, ಆಯ್ತಾ? ನಾವ್ ಹೇಳೋದು ವೆರಿ ಕ್ಲಿಯರ್, ನಮ್ಗೆ ಇನ್ನೂ ಕ್ಲೀನ್ ಆಗ್ಬೇಕು ಬಿಜೆಪಿ ಅಂತ. ಅರ್ಥ ಆಯ್ತಲ್ವಾ? ನಮ್ಗೆ ನಾವ್ ಎಷ್ಟು ಕ್ಲೀನ್ ಇದೀವೋ ನಮ್ಮ ಐಡಿಯಾಲಜಿ ಪ್ರಕಾರ ಇನ್ನೂ ಕ್ಲೀನ್ ಆಗ್ಬೇಕು. ನಾವ್ ಏನ್ ಹೇಳ್ತೀವಲ್ಲ 100% ಕ್ಲೀನ್ ಅಂತ ಅದಾಗಬೇಕು. ವಿನಬಿಲಿಟಿ ಮ್ಯಾಟರ್ ಆಗ್ಬಿಡುತ್ತೆ ನೋಡಿ. ವಿನಬಿಲಿಟಿ ಟಿಕೆಟ್ ಕೊಡೋ ವಿಚಾರ ಬಂದ್ರೆ ಗೆಲ್ತಾನ ಗೆಲ್ಲಲ್ವಾ? ಸರ್ ಒಂದೇ ಒಂದು ಮಾತು ಅದೇ ಚರ್ಚೆ ಆಗಿದಲ್ವೇ? ನಾನು ಯಾವುದೇ ಪಾರ್ಟಿ ಸೇರ್ಸ್ ಕೇಳ್ತಾ ಇದ್ದೀನಿ, ನಿಮ್ಮ ಪಾರ್ಟಿ ಮಾತ್ರ ಕೇಳ್ತಾ ಇಲ್ಲ. ಇದು ನಾವು ಪ್ರಾಡಕ್ಟ್ಸ್ ಅಲ್ಲಿ ಹೇಳ್ತೀವಿ, ಯು ಹ್ಯಾವ್ ಟು ಹ್ಯಾವ್ ಅ ನೈಸ್ ಪ್ರಾಡಕ್ಟ್. ಒಂದು ಒಳ್ಳೆ ಪ್ರಾಡಕ್ಟ್ ಇದ್ರೆ, ಒಂದು ಒಳ್ಳೆ ಬಿಸ್ಕೆಟ್, ಪಾರ್ಲೆಜಿ ಬಿಸ್ಕೆಟ್ ನ ಯಾರು ಸೋಲ್ಸಕ್ಕಾಗಿದೆ ಇದುವರೆಗೂ? ಅದೇ ರೀತಿ 2014ರಲ್ಲಿ 13 ವರ್ಷ CM ಆಗಿದ್ದವರು ಬಂದ್ರು, ನರೇಂದ್ರ ಮೋದಿ ಅವರು. ಅವ್ರೇನು ನ್ಯಾಷನಲ್ ಲೆವೆಲ್ ಲೀಡರು ಆಗಿರ್ಲಿಲ್ಲ ಅಷ್ಟೊತ್ತಿಗೆ. ಬಂದ್ರು, ಪ್ರಾಡಕ್ಟ್ ಚೆನ್ನಾಗಿತ್ತು, ಪಬ್ಲಿಸಿಟಿ ಆಗ್ಲೇ ಆಗಿತ್ತು ದೇಶದಲ್ಲಿ. ಹಿ ಬಿಕೇಮ್ ದ ಪ್ರೈಮ್ ಮಿನಿಸ್ಟರ್ ಅಂಡ್ ಹಿ ಸ್ಟಿಲ್ ದ ಪ್ರೈಮ್ ಮಿನಿಸ್ಟರ್ 11 years ಆದ್ಮೇಲೂ. ಸೊ ಈ ತರ ಪ್ರಾಡಕ್ಟ್ ಚೆನ್ನಾಗಿದ್ರೆ ವಿನಬಿಲಿಟಿ ಮ್ಯಾಟರ್ ಆಗಲ್ಲ. ಪ್ರಾಡಕ್ಟ್ಗಳು ಚೆನ್ನಾಗಿರ್ಬೇಕು. ನಾವು ಎಲ್ಲೇ ಹೋದ್ರು ನೀವು ನೋಡ್ತಾ ಇದ್ದೀರಾ, ನಾವು ಎಲ್ಲೇ ಬಿಜೆಪಿ ಗೆದ್ರು ನಮ್ಮ ಲೀಡರ್ಸ್ ಅಂತ ಅವರು ಇದಾರೆ. ಇಲ್ಲ ನಾವು ಸೋತ್ರು ನಾವು ಅದನ್ನು ಒಪ್ಕೊಂಡು ಸರಿ ಮಾಡ್ಕೋಬೇಕು ಅಂತಾನೆ ಬರ್ತಾ ಇದೀವಿ. ಅರ್ಥ ಆಯ್ತಲ್ವಾ? ಸೊ ಅದೊಂದು ವಿಷಯ. ಎರಡನೇ ವಿಷಯ, ಸ್ಟೇಟ್ ಅಲ್ಲಿ ಎಲೆಕ್ಷನ್ ನಡೀತದೆ, ಆ ಸ್ಟೇಟ್ ಅಲ್ಲಿ ಅಟ್ಲೀಸ್ಟ್ ನಿಮ್ಗೆ ಅಲ್ಲಿರುವಂತಹ ಬೇರೆ ಪಕ್ಷದ ರಾಜಕಾರಣಿಗಳ ಮೇಲೆ ಇಡಿ ರೇಡ್ ಹಾಗೇ ಆಗುತ್ತೆ ಸರ್. ಸಾಕಷ್ಟು ಉದಾಹರಣೆಗಳಿದೆ. ಸೊ ಈ ರೀತಿ ರಾಜಕಾರಣದ ವ್ಯವಸ್ಥೆಯಲ್ಲಿ ರಾಜಕೀಯ ಅಧಿಕಾರಕ್ಕೋಸ್ಕರ ಇವತ್ತು ಇಡಿ, CBI ಎಲ್ಲರೂ ಕೇಜ್ರಿವಾಲ್, ಸಿಸೋಡಿಯಾ ಬೆದರಿಕೆ ಆಗ್ತದೆ. ಮನಿ ಮೂವ್ಮೆಂಟ್, ಮನಿ ಲಾಂಡ್ರ್ ಆಗಿರೋ ಅದರಿಂದ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇರೋದನ್ನು ಸಾರ್ವಜನಿಕ. ಒಂದ್ ನಿಮಿಷ, ಏನಂದ್ರೆ ಈಗ ಲಾಂಡ್ರಿಂಗ್ ಆಗಿರೋ ಮನಿ ಇವ್ರು ಎಲೆಕ್ಷನ್ ಟೈಮಲ್ಲಿ ಆಚೆ ತೆಗಿಯೋದು, ಆ ಟೈಮಲ್ಲಿ ಇನ್ಫಾರ್ಮೇಶನ್ ಬಂದಾಗ ಅವ್ರು ರೈಡ್ ಮಾಡಿದ್ರೆ ಏನ್ ತಪ್ಪಿದೆ? ಆ ಟೈಮಲ್ಲಿ ಆಯ್ತು ಸರ್. ಸಿಂಪಲ್ ಎಕ್ಸಾಂಪಲ್, ಇವಾಗ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಇವಾಗ ಮೊನ್ನೆ 100 ಕೋಟಿ ರೂಪಾಯಿ
ಯಾವುದೋ ಒಬ್ಬ ನ್ಯಾಯಾಧೀಶರ ಮನೇಲಿ ಹಣ ಸಿಕ್ತು, ಸುಟ್ರು, ಎಲ್ಲ ಸಿಕ್ಕೋಯ್ತು ಅಂತ ಹೇಳಿದ್ರಲ್ಲ, ಸಿಕ್ತು, ಸುಟ್ಟೋಯ್ತು, ಅಗ್ನಿಶಾಮಕ ದಳ ಬಂದ್ರು, ಅವ್ರ ಮೇಲೆ ರಿಪೋರ್ಟ್ ಕೂಡ ನಿಜ, ದುಡ್ಡು ಸಿಕ್ಕಿರೋದು ನಿಜ ಅಂತಾನೆ ಬಂತು. ಏನ್ ಮಾಡಿದ್ರಿ? ಓಕೆ ಸರ್, ಅದು ನ್ಯಾಯಾಂಗ ವ್ಯವಸ್ಥೆ ಒಳಗೆ ಬರುತ್ತೆ ಸರ್, ಅದು ಕೊಲೆಜಿಯಂ ಒಳಗೆ ಬರುತ್ತೆ. ಯಾರು ಏನ್ ಮಾಡಿದ್ರಿ ಸರ್ ಒಂದ್ ನಿಮಿಷ, ಇದಕ್ಕೆ ಕಾಂಗ್ರೆಸ್ನವರು ಹೇಳ್ಬೇಕು. ಇವತ್ತು ಹೇಳಿದ್ರಿ ನೀವು, ಕೊಲೆಜಿಯಂ ಒಪ್ಕೊಂಡು ಕೊಲೆಜಿಯಂ ಒಪ್ಕೊಂಡ್ ಬರ್ತಾರೋದು ಇವ್ರೇನೆ. ಕೊಲೆಜಿಯಂ ಬಗ್ಗೆ ಒಂದು ಡಿಸ್ಕಷನ್ ಪಾರ್ಲಿಮೆಂಟ್ ಮಾಡಕ್ ರೆಡಿ ಇಲ್ಲ. ನೀವೇ ಅಧಿಕಾರದಲ್ಲಿ ಇದೀರಲ್ಲ, ಏನ್ ಕ್ರಮ ತಗೊಂಡ್ರಿ? So, ಈ ರೀತಿ ಸಾಕಷ್ಟು ಹಗರಣಗಳು ಬಿಜೆಪಿದಿದೆ. ಬ್ಯಾಂಕ್ ಸರ್, ಬ್ಯಾಂಕ್ ಇವತ್ತು 35,000 ಕೋಟಿ ಇವತ್ತು ಸಾಕಷ್ಟು ಜನ ಲೋನ್ ತಗೊಂಡು ಬೇರೆ ದೇಶಗಳು ಓಡೋಗ್ಬಿಟ್ಟಿದ್ದಾರೆ. ಅವ್ರ ಮೇಲೆ ಇಡಿ ಐಟಿ ಏನು ರೈಡ್ ಇಲ್ಲ. ಈ ದೇಶದಲ್ಲಿ ಏನು ಅವ್ರ ಮೇಲೂ ಕೇಸ್ ಡಿಎಂ ಕೇರ್ದು ಆಯ್ತು, ಅದ್ರ ಮೇಲೆ ನೀವು ತನಿಖೆ ಮಾಡಿಲ್ಲ. ಚುನಾವಣಾ ಅಕ್ರಮ ಬಾಂಡ್ಗಳು ಬಂತು, ಅದ್ರ ಮೇಲೆ ಇಡಿ ತನಿಖೆ ಇಲ್ಲ. ನಿಮ್ ಪಾರ್ಟಿ ದುಡ್ಡು ತಗೊಂಡಿಲ್ಲ ಎಲೆಕ್ಟ್ರಾನಿಕ್ ಬಾಂಡ್ ಅಲ್ಲಿ. ಸರ್ ಹೇಳಿಬಿಡಿ ತಗೊಂಡಿಲ್ಲ ಅಂತ ಹೇಳಿ ಕೊಡ್ತೀನಿ. ಸರ್ ಇಲ್ಲ ಅಂತ ಹೇಳಿ. ನಾ ಇಲ್ಲ ಅಂತಲ್ಲ, ಮತ್ತೆ ಇವತ್ತು ನೀವು ಅಲ್ಲಲ್ಲ ಬಲಗೈ ಜೇಡಿಗೆ ತಗೊಂಡು ಎಡಗೈ ಅರ್ಜಿ ಬರ್ದ್ಬಿಡಿ ನೀವು. ಬಲಗೈ ಜೇಡಿಗೆ ತಗೊಂಡು ಎಡಗೈ ಅರ್ಜಿ ಬರ್ದ್ಬಿಡಿ ನೀವು. ಹಾಗಾದ್ರೆ ನೀವು ಇದನ್ನ ಯಾಕೆ ತಗೊಂಡ್ರಿ? ಓಕೆ, ಯಾಕೆ ಹುಟ್ಟಾಕಿದ್ರಿ? ₹1 ಮುಟ್ಟಲ್ಲ ಅಂತ ಹೇಳಿ ಹೇಳಿದಿದ್ರೆ ನಿಮಗೆ ಎಥಿಕಲಿ ನಿಮ್ಗೆ ಕರೆಕ್ಟ್ ಆಗಿ ರೈಟ್ಸ್ ಇರೋದು ಇವತ್ತಿಗೆ. ಬಲಗೈ ತಗೊಂಡ್ಬಿಡೋದು, ಎಡಗೈ ಅರ್ಜಿ ಬಂದಿರೋದು ಹಣ ಹೇಳ್ತೀನಿ ನೋಡಿ. ಹಣ ಎಷ್ಟು ಬಂತು ಅನ್ನೋದಲ್ಲ ಮುಖ್ಯ. ₹1 ತಗೊಂಡಿದ್ರು ಕೂಡ ನೀನು ಭಾಗಿದಾರ ಅಂತಾನೆ ಬರೋದು. ಹೇಳ್ಬಿಡ್ತೀನಿ ಅದನ್ನ. ಎಲ್ಲರೂ ಕಳ್ತನ ಮಾಡಿದ್ರು ಅಂತ ಹೇಳ್ತಾರೆ, ₹70 ತಗೊಂಡೆ ಕಂಪನಿಗಳು ಇದಕ್ಕೆ ಬಂದಿರುವಂತದ್ದು ಬೇರೆ. ಒಂದ್ ಕಡೆ ಒಂದ್ ದರೋಡೆ ಆಗಿರ್ತದೆ, ಒಂದ್ ಕಡೆ ಶ್ರೀಧರ್ ದರೋಡೆ ಆಗಿರ್ತದೆ ರೀ. ಒಂದ್ ದರೋಡೆ ಆಗಿರ್ತದೆ, ದರೋಡೆ 5 ಕೋಟಿ ಎತ್ಕೊಂಡಿರ್ತಾರೆ. ಬರೀ ನಾ ₹5 ಇಸ್ಕೊಂಡಿದ್ದೆ ಅಷ್ಟೇನೆ. ₹500 ಎಲ್ಲಿಂದ ಬಂತು? ಮೌಲ್ಯ ಅಲ್ಲ, ಮೌಲ್ಯ ಅಲ್ಲ ವಿಷಯ. ಅದೇನೆ ಸರ್, ನೀವು ₹500 ಮುಟ್ಟದೆ ದರೋಡೆ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನೋಡೋಣ, ಈ ಒಂದು ವಿಚಾರದಲ್ಲಿ ದೇಣಿಗೆ ಕೊಟ್ಟಂತ ಆರೋಪದ ಮೇಲೂ ಕೂಡ ಚಾರ್ಜ್ ಶೀಟ್ನಲ್ಲಿ ಹೆಸರಿಸಲಾಗಿದೆ. ಡಿ ಕೆ ಬ್ರದರ್ಸ್ ಮತ್ತು ಈ ಕಡೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಅವರದ್ದು. ಮುಂದೆ ಏನಾಗುತ್ತೆ ನೋಡೋಣ.